ಜನರೇಷನ್ ಎಲ್ಲ ನಾವೆಲ್ಲ ಪ್ಲಾಸ್ಟಿಕ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಬಟ್ ಇದು ಆ್ಯಕ್ಚುಲಿ ನ್ಯಾಚುರಲ್. ಕೋಕೋನಟ್ ಲೀಫ್ ಶೀಟಿಂದ ಪ್ಲೇಟ್ಸು ಮತ್ತು ಕಪ್ಸು ಅದನ್ನ ಊಟಕ್ಕೋಸ್ಕರ ಇದು ಪ್ಲೇಟು ಅಂತ ಎಲ್ಲ ಮಾಡ್ತಿದ್ದಾರೆ. ಅವೆಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್, ವಿತೌಟ್ ಎನಿ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಹಾಕಿ ಹಿಂಗೆ ಎಳಿತಾರೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು CC ಬೈಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನನ್ನ VIP ಹಾಗೂ VVIPಗಳಿಗೆ ಸ್ವಾಗತ, ಸುಸ್ವಾಗತ. ಅದಕ್ಕೆ ಹಾಳೆ ಕಕ್ಕೆ ಮಾಡ್ತಾರಲ್ಲ, ಆ ಫ್ಯಾಕ್ಟ್ರಿಗೆ ಹೋಗೋಣ, ಅಲ್ಲಿ ಹೇಗೆ ಮಾಡ್ತಾರೆ ತೆಂಗ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಯಾವ ಫ್ಯಾಕ್ಟ್ರಿಗೆ ಬರ್ತೀನಿ? ಇದು ಹಾಳೆ ಫ್ಯಾಕ್ಟ್ರಿ. ಅಂದರೆ ಇಲ್ಲಿ ಕಪ್ಸ್ ಇದು ಪ್ಲೇಟ್ಸ್ ಎಲ್ಲ ರೆಡಿ ಆಗುತ್ತೆ. ದೊಣ್ಣೆ ಪ್ಲೇಟ್ಸು 10 ಇಂಚು 12 ಇಂಚು ಮತ್ತು 3.5-4 ಇಂಚು ಇದು ಕಪ್ಸ್ ರೆಡಿ ಆಗುತ್ತೆ. ಹಾಗೆ ಹೇಗೆ ಮಾಡ್ತೀರಾ ಅಂತ ನಮ್ಗೆ ವಿಷಯಕ್ಕೆ ತೋರಿಸ್ಕೊಡ್ತೀರಾ? ಬನ್ನಿ ಸರ್, ತೋರಿಸ್ತೀನಿ. ಈ ಫುಲ್ ಗೋಗಂಗ ಇದು? ಹೌದು ಸರ್. ಈಗ ಮಷಿನ್ ಈಗ ಇದು ಹೈಡ್ರಾಲಿಕ್ ಮಷಿನ್ ಅಂತ ಸರ್. ಹಾಂ, ಇದು ಸಾಧಾರಣ 1 ಕಿಲೋ ವ್ಯಾಟಲ್ಲಿ ಇದು ಈ ಪ್ಲೇಟ್ಸ್ ತಯಾರಾಗುತ್ತೆ. 12 ಇಂಚ್ ಪ್ಲೇಟು ಮತ್ತು 10 ಇಂಚ್ ಪ್ಲೇಟು. ನಿಮ್ಗೆ ಕೈಗೆ ಎಷ್ಟು ಹಿಂಗೆ 10 ಇಂಚು ಮತ್ತು 12 ಇಂಚು ಇರೋದು? ಹಾಂ, 10 ಇಂಚು ಮತ್ತು 12 ಇಂಚು ಎರಡೇ ಇರೋದು. ಅದು ಮತ್ತೆ ಉಂಟು, ಇದು ಉಳಿದಿದ್ದು ಮಷಿನ್ ಇದೆ, ಅದು ಹ್ಯಾಂಡ್ ಮಷೀನು. ಅದು ಈಗ ವರ್ಕ್ ಮಾಡ್ತಿಲ್ಲ. ಹ್ಯಾಂಡ್ ಮಷಿನ್ಗೆ ಎಷ್ಟು ಇಂಚು? ಅದೆಲ್ಲ 6 ಇಂಚು ಬರ್ತದೆ, ಕೆಲವರು 3.5 ಇಂಚು ಬರ್ತದೆ. 3.5 ಇಂಚಾ? 4 ಇಂಚು ಬರುತ್ತೆ ಇದು. ಈಗ 4 ಇಂಚು ಬರುತ್ತೆ ದೊಣ್ಣೆ ಅಂತ. ಇದು 3.5 ಇಂಚು ಬರುತ್ತೆ, ಇದು ಕಪ್ ಇಷ್ಟು. ಈಗೆಲ್ಲ ಈಗ ಹ್ಯಾಂಡ್ ಮಷಿನ್ ಇವೆಲ್ಲ ಹ್ಯಾಂಡ್ ಮಷಿನ್. ಇದು ಹಿಂಗೆ ಈಗ ಕರೆಂಟ್ ಹಿಂಗ? ಹಾಂ, ಕರೆಂಟ್ ಇಲ್ಲ, ಹೈಡ್ರಾಲಿಕ್ಕು. ಹಾಂ. ಈಗ ಎಷ್ಟು ವ್ಯಾಟಲ್ಲಿ ಈಗಲ್ಲ ಇದು ತೆರೆ ಆಗೋದು 1 ಕಿಲೋ ವ್ಯಾಟಲ್ಲಿ ಇದು ರೆಡಿ ಆಗುತ್ತೆ. 1 ಕಿಲೋ ವ್ಯಾಟ್. 1 ಕಿಲೋ ವ್ಯಾಟಲ್ಲಿ ಅಂದರೆ ಕಾಯಿಲ್ 1 ಕಿಲೋ ವ್ಯಾಟಲ್ಲಿ ಇದು ರೆಡಿ ಆಗುತ್ತೆ. ಇದು ಸಿರ್ಸಿಯಲ್ಲೇ ಮೊದಲು ಸ್ಟಾರ್ಟ್ ಆಗಿದೆ, ಇಲ್ಲೇ ಸ್ಟಾರ್ಟ್ ಮಾಡಿದೆ, ಮತ್ತೆ ಎಲ್ಲೂ ಇಲ್ಲ ಆಗಿತ್ತು ಇದು. ಸಿರ್ಸಿಯಲ್ಲಿ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇದು ಹೇಗಿದೆ ನೆನೆಸ್ತಾರೆ ಅಂತ ಹೇಳ್ತೀನಿ. ಹಾಳೆ ಇಲ್ಲಿ ಮಾಡ್ತೀವಿ ಇಲ್ಲಿ ಸರ್. ಹಾಳೆನ ಇಲ್ಲಿ ನೆನೆಸ್ತೇವೆ ನಾವು. ನೆನೆಸ್ಕೊಂಡು ಚಂದ ಮಾಡಿ ವಾಶ್ ಮಾಡಿ ಮತ್ತೆ ವಾಪಸ್ ಅಲ್ಲಿ ಇಟ್ಟು ಒಂದು 3-4 ತಾಸು ಆದರೂ ಇಡಬೇಕು ಒಳಗಡೆಗೆ. ಅದ್ರ ನಂತರ ಅದು ಕ್ರಮೇಣವಾಗ ನೀರೆಲ್ಲ ಇಳ್ಕೊಂಡು ಅದು ತಾನೇ ಮೃದು ಆಗ್ತದೆ. ಅದ್ರ ನಂತರ ನಾವು ಒಂದು 4-5 ತಾಸು ನಂತರ ಮತ್ತೆ ಸ್ಟಾರ್ಟ್ ಮಾಡ್ತೇವೆ, ಹೊಡಿತೇವೆ. ಈಗ ಟ್ಯಾಂಕ್ ಅದು? ಹಾಂ, ಟ್ಯಾಂಕ್. ಅಂದರೆ ಈ ಥರ ತೊಳಿತೀವಿ ನಾವು. ಇಲ್ಲೊಂದು ಸಲ ತೊಳ್ದು ಹಾಳೆಯನ್ನು ಮತ್ತೊಂದು ಸಲ ಒಳಗಡೆ ಒಂದು ಸಲ ತೊಳಿತೀವಿ. ಇಲ್ಲೊಂದು ಸಲ ತೊಳ್ದು ಮತ್ತು ಒಳಗೆ ಒಂದು ಸಲ ತೊಳ್ಕೊಂಡು ಹಾಕ್ತೀರಾ? ಹಾಂ, ನೀರಲ್ಲಿ ಮತ್ತೊಂದು ಸಲ ಕ್ಲೀನ್ ಮಾಡಿ. ಹಾಗೆ ಫಸ್ಟ್ ಬಂಗಿದ್ನ ಫಸ್ಟ್ ಇದು ರಫಾಗಿ ತೊಳ್ಕೊತೀರಾ? ಹಾಂ, ತೊಳ್ಕೊತೀವಿ. ಆಮೇಲೆ ಮತ್ತೊಂದು ಸಲ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತೀರಾ? ಹಾಂ, ಮಷೀನಿಗೆ. ಹಾಂ, ಮಷೀನಿಗೆ ಹಾಕ್ತೀವಿ. ಒಂದು ಹೈಜಿನಿಕ್ ಮೇಂಟೈನ್ ಮಾಡ್ತೀರಾ ಹಂಗಾಯ್ತು? ಹಾಂ, ಹೈಜಿನಿಕ್ ಒಂದು ಮೇಂಟೈನ್ ಮಾಡ್ತೀರಾ? ಹೌದು. ಹಾಂ, ಎಲ್ಲ ಚಾಯ್ಸ್ ಮಾಡ್ಕೊಳ್ತೇವೆ. ಬೇಡಾಗಿದ್ದೆಲ್ಲ ಹೊರಗಡೆ ಹೊತ್ತಾಗ್ತೀವಿ, ಬೇಕಾಗಿದ್ದು ಮಾತ್ರ ಚೆನ್ನಾಗಿರೋದು ಮಾತ್ರ ಚೆನ್ನಾಗಿರೋ ಫಸ್ಟಿಗೆ ಒಂದು ಸಲ ಚೆನ್ನಾಗಿರೋದೆಲ್ಲ ಹಾಕ್ಕೊಂಡು ಅದನ್ನ ಮತ್ತೆ ಒಳಗೆ ತಗೊಂಡೋಗಿ ಹಿಂಗೆ ಮಾಡ್ತೀವಿ. ಬೇಗಾಗಿಗೆಲ್ಲ ಹೊತ್ತಾಗ್ತೀರಾ? ಬೇಡಾಗಿದ್ದೆಲ್ಲ ಹೊತ್ತಾಗ್ತೀವಿ. ಇದು ಪ್ರೆಸ್ಸಿಂಗ್ ಬಟನ್ ಇರುತ್ತೆ. ಈ ಥರ ಇರುತ್ತೆ, ಈ ಥರ ಬರುತ್ತೆ. ಅದ್ರ ನಂತರ ಇದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಮತ್ತೆ ವಾಪಸ್ ಕ್ಲೀನ್ ಮಾಡಿ ಬ್ರಷ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ. ಈಗ ಒಂದು ಹಾಳೆಗ ಹಾಂ, ಈ ಹಾಳೆಗೆ ಹಿಂಗೆ ಹಾಕ್ತಿದ? ಹಾಂ, ಹಾಕಿ ಹಿಂಗೆ ಎಳಿತಾರೆ. ಹಿಂಗೆ ಕಟ್ ಆಗತ್ತಾ? ಅನಂತರ ನೆಕ್ಸ್ಟು
ಈಗ ಎಷ್ಟು ನಿಮಿಷ ಬಿಡಬೇಕು ಆಗ ಒಳಗೆ? ಹಾಂ ಈಗ ಈ ಒಳಗೆ ಹಾಕಿ ಇಕ್ಕಿದಲ್ಲ, ಹಾಂ ಎಷ್ಟು ನಿಮಿಷ ಇಕ್ಕಿದ ಹಾಗೆ? ಅದೊಂದು 3-4 ನಿಮಿಷ ಇರ್ತದೆ. ಹಂಗೆ ಒಂದೇ ಹಾಳೆ ನಿಮ್ಗೆ 3 ಥರ ಬರುತ್ತಾ? ದೊಡ್ಡ ಹಾಳೆ ಇದ್ದರೆ 3 ಥರ ಬರುತ್ತೆ, ಸಣ್ಣ ಹಾಳೆ ಇದ್ದರೆ ಒಂದರಲ್ಲೇ ಒಂದೊಂದು ಸಲ ಸಾಕಾಗುತ್ತೆ. ಹಾಂ ಈಗ ಈ ಒಂದು ಈ ದೊಡ್ಡ ಹಾಳೆ ಈಗ ಒಂದು ಹಾಳೆ ಇಕ್ಕಲ್ಲ ಈ ಹಾಳೆ, ಹಾಂ ಈಗ ಎಷ್ಟು ಬರುತ್ತೆ ಇದರಲ್ಲಿ? ಹಾಂ ಇದರಲ್ಲಿ ಈಗ ಪ್ಲೇಟ್ಸ್ ಬರೋದಿಲ್ಲ, ಇದರಲ್ಲಿ ಖಾಲಿ ಈ ಥರ ಕಪ್ಸ್ ಮಾಡ್ತಾ ಬರ್ತದೆ. ಈ ಥರ ದೊಣ್ಣೆ ಅಷ್ಟೇ ಬರುತ್ತೆ. ಹಾಂ ಈಗ ಆಯ್ತು ಅದು? ಹಾಂ ಆಯಿತು. ಇದು ಹ್ಯಾಂಡ್ ಮಷೀನು. ಹಾಂ ಹಾಂ ಹಂಗೆ ಅದು ಬರಗೆ ಇರೋದಲ್ಲ ಹೆಂಗೆ ಕಪ್ ಕಪ್? ಹಾಂ ಈ ಥರ ಬರುತ್ತೆ ನೋಡಿ, ಮುಟ್ಟು ನೋಡಬೇಕು. ಈ ಬಿಸಿ ಬಿಸಿ ಇರುತ್ತೆ? ಹಾಂ ಬಿಸಿ ಇರುತ್ತೆ. ಈಗ ಆಗ ಹಾಳೆಯಲ್ಲಿ ಒಂದು ಎಷ್ಟು ಕಪ್ ಮೆಷಿನ್ ಆಗ್ಬೋದು ಇದರಲ್ಲಿ? ಯಾವುದ್ರಲ್ಲಿ? ಎಷ್ಟು ಕಪ್ ಆಗ್ತದೆ ಇದರಲ್ಲಿ? ಹಾಂ ಈಗಲ್ಲಿ ಎಷ್ಟು ಕಪ್ ಆಗ್ತದೆ ಈಗ? ಅದು ನಾವು ಮಾಡ್ದಂಗೆ ಅಂದರೆ ಈಗ ಕಪ್ಸೇ ಸಾಧಾರಣ ಒಂದು 1000 ಮಾಡ್ಬೋದು. ಹಾಂ ಹಾಂ 1000 ಹಿಂಗೆ ರೆಡಿ ಆಗ್ತದೆ, 1800 ಇಷ್ಟು ರೆಡಿ ಮಾಡ್ತೀವಿ. ಪ್ಲೇಟ್ಸ್ ನಿಮ್ಮ ಪ್ಲೇಟ್ಸ್ ಮಾಡ್ಲಿಕ್ಕೆ ಹೋದರೆ ಒಂದು 150-200 ಪ್ಲೇಟ್ಸ್ ಆಗುತ್ತೆ. ಈ ಥರ ಬರುತ್ತೆ 10 ಇಂಚಿಂದು. ಈಗ ಈಗ 10 ಇಂಚ ಈಗ? ಹಾಂ 10 ಇಂಚಿಂದು ಬಿಸಿ ಇರುತ್ತೆ, ಕಡೆ ಸ್ವಲ್ಪ ಹೊತ್ತು ತಣ್ಣಾಗ್ತದೆ, ನಂತರ ಕಟ್ ಮಾಡ್ತೀವಿ. ನಂತರ ಮತ್ತೊಂದು ಕೊಟ್ಟರೆ ಆಯ್ತು. ಒಂದು 4-5 ನಿಮಿಷ ಆದರೂ ತಗೊಳುತ್ತೆ ಅದು. ಒಂದು ಪ್ಲೇಟ್ ಆಗುತ್ತಾ? ಹಾಂ ಒಂದು 3 ಮಿನಿಮಮ್ ಅಂದರೆ ಅದು ಹೀಟ್ ಮೇಲೆ, ಅಂದರೆ ಇಲ್ಲಿ ಹೀಟ್ ಇರುತ್ತೆ 100 ತನಕ ಉಂಟು. 10, 20, 30, 40, 50, 60, 70, 80, 90, 100 ತನಕ ಉಂಟು. ನಾವು ಸಾಧಾರಣ 50 ಇಲ್ಲ 60 ಇಟ್ಕೊಂಡು ಮಾಡ್ತೇವೆ. ಇದು 100ಗೆ ಹಿಂಗೆ ಕೊಟ್ಟರು ಬೇಗ ಆಗುತ್ತೆ, ಬಟ್ ಅಂದರೆ ಕಾಯಿಲ್ ಹೋಗುತ್ತೆ ಅಂತ ಅಷ್ಟಲ್ಲೇ ಅಷ್ಟೊಂದು ಜಾಸ್ತಿ ಇರಲ್ಲ, ಇಡಲ್ಲ. ಒಂದು 60 ಲೆಕ್ಕ ಇರ್ತದೆ. 60 ಹಿಂಗೆ ಇರ್ತೇವೆ, ಮೀಡಿಯಮ್. ಹಾಂ ಮೀಡಿಯಮ್ ಇರ್ತೇವೆ. ಈಗ ಒಂದು ಆಗೋಕ್ಕೆ ಒಂದು 4-5 ನಿಮಿಷ ಬೇಕು. ಹಾಂ ಒಂದು ಪ್ಲೇಟ್ ಆಗುತ್ತೆ. ಅಂದರೆ ಅದು ಹೀಟ್ ಮೇಲೆ ಇರುತ್ತೆ. ಮಷೀನು ಬೇಗ ಹೀಟ್ ಆಗಿದ್ರೆ ಪಟ್ನೆ ಆಗುತ್ತೆ, ಒಂದು 2 ನಿಮಿಷದಲ್ಲೇ ಆಗುತ್ತೆ. ಅಂದರೆ ಹೀಟ್ ಮೇಲೆ ಡಿಪೆಂಡ್. ಹಾಂ ಹೀಟ್ ಮೇಲೆ ಡಿಪೆಂಡ್. ಇವೆಲ್ಲ ಫಾಸ್ಟ್ ಆಗುತ್ತೆ, ಇವೆಲ್ಲ ಮಷೀನ್. ಕಪ್ಪೆಲ್ಲ ಬೇಗ ಆಗುತ್ತೆ. ಹಾಂ ಕಪ್ಪೆಲ್ಲ ಬೇಗ ಆಗುತ್ತೆ. ಹಾಂ ಬೇಗ ಆಗುತ್ತೆ. ಹಾಗೆ ಇದು ಮಾತ್ರ ಲೇಟ್. ಹಾಂ ಲೇಟ್ ಆಗುತ್ತೆ. ಅಂದರೆ ನಾವು ಇಟ್ಕೊಂಡಂಗೆ ಇಲ್ಲಿ ಬೇಕಾದ್ರೆ 100 ತನಕ ಇಟ್ಕೊಂಡ್ರು ಪಟ್ನೆ ಆಗುತ್ತೆ. ಬಟ್ ಅಂದರೆ ಅಷ್ಟು ಇಡುವುದಿಲ್ಲ ನಾವು, ಅಂದರೆ ಕಾಯಿಲ್ ಎಲ್ಲ ಪಟ್ನೆ ಬೇಗ ಹೋಗುತ್ತೆ, ಸುಟ್ಟೋಗುತ್ತೆ ಅಂತ ಅದು ಅಷ್ಟೇ ಲಿಮಿಟಲ್ಲಿ ಇಟ್ಕೊಂಡು ಮಾಡ್ತೇವೆ. ಇಲ್ಲಿ ಬನ್ನಿ, ಈ ರೆಡಿ ಆಗಿತ್ತು. ಚಲ್ ಈಗ ಎಷ್ಟು ಇಂಚ್ ಪ್ಲೇಟ್ ಈಗ? ಇದು 12 ಇಂಚಿಂದು. ಇವೆಲ್ಲ 12 ಇಂಚ್ ಪ್ಲೇಟಾ? ಹಾಂ ಕಾಲೇಜ್ ಅಲ್ಲ ಮತ್ತೆ ಈಗ ಕಲಿಗೆ ಹೋಗಿಲ್ಲ? ಹಾಂ ಅಟ್ಯಾಚ್ಮೆಂಟ್ ಹಂಗೆ ಹ್ಯಾಂಗ್ ಹೋಗಿ ಅದಕ್ಕೆ ಹೆಂಗೆ ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು. ಇಂಡಸ್ಟ್ರಿ ವಿಸಿಟ್ ನಿಮ್ಗೆ ಹಂಗೆ ಇವಾಗ ನಾವು ಫಾರೆಸ್ಟ್ರಿ ಕಾಲೇಜಿಂದ ಫೈನಲ್ ಇಯರ್ ಸ್ಟೂಡೆಂಟ್ಸು. ನಮಗೆ ಇವಾಗ ಇದು ಪ್ರಾಕ್ಟಿಕಲ್ ನಾಲೆಜ್ಗೋಸ್ಕರ ಈಗ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಲೀಪ್ ಕಪ್ ಫ್ಯಾಕ್ಟ್ರಿಗೆ ಬಂದಿದ್ದಾರೆ. ನಾವು ಮತ್ತೊಪ್ಪಸ್ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಯಾವುದೇ ಕೆಮಿಕಲ್ ಯೂಸ್ ಮಾಡಾರ್ದಂತೆ ನ್ಯಾಚುರಲ್ ಇದು ಅಂದರೆ ಅರೆಕರ್ನಾಟಕ ಲೀಫ್ ಶೀಟಿಂದ ಪ್ಲೇಟ್ಸು ಮತ್ತು ಕಪ್ಸು ಅದನ್ನ ಊಟಕ್ಕೋಸ್ಕರ ಇದು ಪ್ಲೇಟು ಅಂತ ಎಲ್ಲ ಮಾಡ್ತಿದ್ದಾರೆ. ಅವೆಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್, ವಿತೌಟ್ ಎನಿ ಏನಂತ ಕೆಮಿಕಲ್ ಯೂಸ್ ಮಾಡೋದು ಮಾಡಿದ್ದಾರೆ. ಸೊ ನಾವೇನು ಮಾಡಿದ್ರೆ ಇಲ್ಲಿ ಇವರಿಂದ ಕಲಿಯೋಕ್ಕೆ ಬಂದಿದ್ದೇವೆ, ಹೇಗೆ ಪ್ರಿಪೇರ್ ಮಾಡುತ್ತಾರೆ ಅದನ್ನ ರಾ ಮೆಟೀರಿಯಲ್ಸ್ ಹಿಡಿದು ಫೈನಲ್ ಪ್ರಾಡಕ್ಟ್ ಅವರಿಗಿಂದ ನೋಡ್ತಿದ್ದೀವಿ. ಅದು ಹೇಗೆ ಅಂದರೆ ರಾ ಮೆಟೀರಿಯಲ್ ಯಾವ ಥರ ವಾಶ್ ಮಾಡ್ತಾರೆ, ಅದನ್ನ ಇದು ಪ್ರಾಡಕ್ಟ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡ್ತಾರೆ. ಸೊ ಅದು ಬಂದು ಇಲ್ಲಿ ನೋಡ್ಬೋದು, ಇದು ಹೈಡ್ರಾಲಿಕ್ ಪ್ರೆಸ್ಸಿಂದ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ರೆಡಿ ಮಾಡ್ತಿದ್ದಾರೆ. ಪ್ಲೇಟ್ಸ್ ಬಂದು 10 ಇಂಚು ಮತ್ತು 12 ಇಂಚು, ಮತ್ತು ಅದರ ಜೊತೆಗೆ
ಸ್ಕ್ವೇರ್ ಕಪ್ಸು ಅದರ ಜೊತೆ ಮತ್ತು ಸರ್ಕ್ಯುಲರ್ ಕಪ್ಸ್ ಇದು ಮಾಡ್ತಿದ್ದಾರೆ. ಸೊ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಇವಾಗಿನ ಜನ್ರೇಷನ್ ಎಲ್ಲ ನಾವೆಲ್ಲ ಪ್ಲಾಸ್ಟಿಕ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಬಟ್ ಇದು ಆ್ಯಕ್ಚುಲಿ ನ್ಯಾಚುರಲ್ ಒಂದು ಒಳ್ಳೆ ಟ್ರೆಡಿಷನಲ್ ಮೆಥಡ್ ನಾವು ಊಟ ಮಾಡೋದಕ್ಕೆ ಬಳಸುತ್ತೇವೆ ಅಂತ. ನಿಮಗೆ ಹೇಗೆ ಬಂದ ಎಕ್ಸ್ಪೀರಿಯೆನ್ಸ್? ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಾವು ಪ್ರಾಕ್ಟಿಕಲ್ಗೋಸ್ಕರ ಇದೆಲ್ಲ ಗೊತ್ತಿರಲಿಲ್ಲ ಯಾವ ಥರ ಪ್ರಿಪೇರ್ ಮಾಡ್ತಾರೆ. ನಾವೆಲ್ಲ ಜಸ್ಟ್ ನೋಡಿದ್ದೀವಿ ಊಟ ಟೈಮಲ್ಲಿ. ಇವಾಗ ಆ್ಯಕ್ಚುಲಿ ನೋಡ್ತಿದ್ದೇವೆ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾರೆ, ಯಾವ ಥರ ಅದನ್ನ ರಾ ಮೆಟೀರಿಯಲ್ ಹಿಡಿದು ಫೈನಲ್ ಪ್ರಾಡಕ್ಟ್ಗೋಸ್ಕರ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ. ಸೊ ಒಳ್ಳೆ ನಮಗೂ ಕಲಿಯೋದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇಲ್ಲಿ ಕೊಡಿ, ಇಲ್ಲಿ 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 ಕೊಡಿ. ಇದು ಆ ಕಡೆ ಬರುತ್ತೆ. ಹಾಂ ಓದ್ತೀರಿ. ನೋಡಿದಲ್ಲ ಫಾರೆಸ್ಟ್ ಕಾಲೇಜಿಂದ ಬಂದು ಕಾಲೇಜಿಂದ ಕಲಿಯೋಕೊಂಡಿದ್ದು ಅವರ ಎಕ್ಸ್ಪೀರಿಯನ್ಸ್ ನೀವು ಕೇಳಿದಲ್ಲ. ಹಾಂ ಹೇಳಿರಿ. ಒಂದ್ಸಲ ಆದರೆ ಹೀಟ್ ಜಾಸ್ತಿ ಇಟ್ಕೊಂಡಂಗೂ ಒಂದು 2 ನಿಮಿಷದೆಲ್ಲ ಬೇಕಾದ್ರೂ ಹೋಗ್ಬೋದು, ಬೇಗ ರೆಡಿ ಆಗಿ. ಇದು ಮೇನ್ ಓನರ್ ಅಂದರೆ MS ಹೆಗ್ಡೆ ಅಂತ. ಅವ್ರು ಇನ್ನೂ ಬರಲಿಲ್ಲ. ಬಂದಿಲ್ಲ. ನೀವು ಇಲ್ಲಿ ಒತ್ತಸ ನಾವು ನಡ್ಸ್ಕೊಂಡು ಹೋಗೋದು ಅಷ್ಟೇ. ನೀವು ನಡ್ಸ್ಕೊತೀವಿ. ಬೇಕಲ್ಲ ಹೆಂಗೆ ಬೇಕಲ್ಲ ಪ್ಲೇಟ್ ಎಲ್ಲ ಒಂದು ಪ್ಲೇಟಿಗೆ 12 ಇಂಚಿಂದಾದರೆ 6 ರೂಪಾಯಿ ಬೀಳ್ತದೆ, 10 ಇಂಚಿಂದಾದರೆ 5 ರೂಪೀಸ್ ಬೀಳ್ತದೆ. ಮತ್ತು ಈಗ ಹೋಮ್ ಡೆಲಿವರಿ ಹೆಂಗಾಯ್ತಾ ನಿಮ್ಮದು? ಹೋಮ್ ಡೆಲಿವರಿ ಅಂದರೆ ಇಲ್ಲ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲೇ ಬಂದೈತೆ. ಹಾಂ, ಏನಾದ್ರು ರೆಡಿ ಮಾಡಿದ್ದು ನಾವು ಇಂತಿಂಥ ಕಡೆ ಕಳಿಸ್ಕೊಡ್ತೀವಿ. ಹುಬ್ಬಳ್ಳಿ, ಗದಗ, ಧಾರವಾಡ ಈ ಥರ ಹೋಗುತ್ತೆ. ಅಂದರೆ ಬಲ್ಕಲ್ಲಿ ಹೋಗುತ್ತೆ, ಒಂದು ಸಲ ಹೋಗೋದಿಲ್ಲ. ಎಲ್ಲ ರೆಡಿ ಮಾಡಿ ಒಂದಿಷ್ಟು ಬೇಕಂತಾರು ಕಳಿಸ್ಕೊಡ್ತೀವಿ. ಹಂಗೆ ಮಿನಿಮಮ್ ಈಗ ಕಸ್ಟಮರಿಗೆ ಬೇಕಂಗೆ ಎಷ್ಟು ಕೊಡ್ತೀವಿ? 50, 100 ಅವ್ರಿಗೆ ಕೊಡ್ತೀರಾ? ಅಂದರೆ ಜಾಸ್ತಿ ತಗೊಂಡೋಗಿ ಒಂದು 5 ರೂಪೀಸ್ ಹಿಂಗೆ ಆಗ್ತದೆ. 5 ರೂಪೀಸ್ ಹಾಕೊಡ್ತೀವಿ. 5 ರೂಪೀಸ್ ಹಾಕೊಡ್ತೀರಾ? ಹಂಗೆ ಈಗ ಕಸ್ಟಮರ್ ಯಾರು ಬಂದು ಕೇಳಿ ಅವ್ರಿಗೆ ಕೊಡ್ತೀರಾ? ಅಂದರೆ ಹಾಕೊಡ್ತೀರಾ? ಹಾಂ, ಹಾಕೊಡ್ತೀವಿ. ಹಂಗೆ ಇಲ್ಲೇ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು? ಹಾಂ, ಇಲ್ಲೇ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕು. ನಿಮ್ಮ ಅಡ್ರೆಸ್? ಇದು ಬನವಾಸಿ ರೋಡು, ಇಂಡಸ್ಟ್ರಿಯಲ್ ಏರಿಯಾ. ಬನವಾಸಿ ಇಂಡಸ್ಟ್ರಿ ಏರಿಯಾ. ಹಾಂ, ಇಂಡಸ್ಟ್ರಿಯಲ್ ಏರಿಯಾ. ನಿಮ್ಮ ಹೆಸರು ಫ್ಯಾಕ್ಟ್ರಿ ಹೆಸರು? ಫ್ಯಾಕ್ಟ್ರಿ ಹೆಸರು ವಿನಾಯಕ್ ಲಿಪ್ ಕಪ್ ಫ್ಯಾಕ್ಟ್ರಿ ಅಂತ. ಈಗ ನಿಮ್ಮ ಫೋನ್ ನಂಬರ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದಾ? ಹಾಂ, ಆ ಕಾಂಟ್ಯಾಕ್ಟ್. ನಂಬರ್ ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ. 948482513439. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗ್ತೀರಾ? ಹಾಂ, ಸಿಗುತ್ತೆ. ಏನಾದ್ರು ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಳೆ ಕಟ್ಟೆ ಬೇಕಂದ್ರೆ. ಹಾಂ, ಮತ್ತು ಓನರ್ ನಂಬರ್ ಬೇಕಂದರೆ ಬರ್ತಾರೆ ಇಲ್ಲಿ. ಟೈಮ್ ಇರ್ತದೆ. ಅವ್ರು ಲೇಟಾಗಿ ಬರ್ತಾರೆ, ನಾವು ಇಲ್ಲಿ ನಡ್ಸ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ನಂಬರ್ ಆಗಿ ಹೇಳಿ. 9241239030. MS ಹೆಗ್ಡೆ ಅಂತ. MS ಹೆಗ್ಡೆ. ಹಾಂ, ಸ್ಟಾರ್ಟಿಂಗ್ನಲ್ಲಿ ಸಿರ್ಸಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅವರು. ಹೌದು. ಇಲ್ಲಿ ಮತ್ತೆಲ್ಲೂ ಇಲ್ಲಾಗಿತ್ತು, ಫ್ಯಾಕ್ಟ್ರಿ ಇಲ್ಲಾಗಿತ್ತು. ಈ ಫ್ಯಾಕ್ಟ್ರಿ ಎಲ್ಲೂ ಇಲ್ಲಾಗಿತ್ತು, ಸಿರ್ಸಿಯಲ್ಲಿ ಫಸ್ಟ್ ಮಾಡಿಗೆ ಅವ್ರು ಸ್ಟಾರ್ಟ್ ಮಾಡಿದ್ದು 1918ನಲ್ಲಿ. ಇಲ್ಲಿ ಸುಮಾರು ಜನ ವರ್ಕರ್ಸ್ ಮಾಡಿ ಹೋಗಿದ್ದಾರೆ. ಈಗ ನಾವು ಇದ್ದೀವಿ ಅಷ್ಟೇ. ಈಗ ನೀವಿದ್ದೀರಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.